श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ 3ನೇ ಅಧ್ಯಾಯದ 2ನೇ ಶ್ಲೋಕ. ಜಯತ್ಯಜೋ ಕ್ಷೀಣ ಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿ ಪ್ರತತಃ ಸದೋದಿತಃ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಹ. ಹಿಂದೆ ವೇದವ್ಯಾಸರನ್ನ ಸೂರ್ಯನಿಗೆ ಹೋಲಿಸಿದರು. ಸೂರ್ಯನಿಗಿಂತ ವೇದವ್ಯಾಸರು ಎಷ್ಟು ಉತ್ತಮವಾಗಿದ್ದಾರೆ ಅಂತ ನಾವು ನೋಡಿದ್ದೇವೆ. ಈ ಶ್ಲೋಕದಲ್ಲಿ ರಾಮಚಂದ್ರ ದೇವರನ್ನ ಚಂದ್ರನಿಗೆ ಹೋಲಿಸ್ತಾ ಇದ್ದಾರೆ. ಅತ್ರ ಪ್ರಸಿದ್ಧಾನ್ ಮಹಾವೈಲಕ್ಷಣ್ಯಮಪ್ಯಸ್ತಿ. ಪ್ರಸಿದ್ಧಾತ್ ಅಂದ್ರೆ ಪ್ರಸಿದ್ಧವಾದ ಲೋಕದಲ್ಲಿ ನಾವು ಕಾಣುವ ಚಂದ್ರ, ಅದಕ್ಕಿಂತಲೂ ರಾಮನಿಗೆ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಏನದು? ಜಯತಿ ಅಂದ್ರೆ ಉತ್ಕೃಷ್ಟನಾಗಿದ್ದಾನೆ. ರಾಮಚಂದ್ರ ಎನ್ನುವ ಚಂದ್ರ ಅವನು ಉತ್ಕೃಷ್ಟನಾಗಿದ್ದಾನೆ. ಯಾಕೆ ಹಾಗೆ ಅಂದ್ರೆ ಅಜ ಇತ್ಯಾದಿನ ಪರಮಾತ್ಮ ಜಯತಿ ಅಜಃ ಅಂದ್ರೆ ನಾಶರಹಿತ ಸುಖಾತ್ಮ ಬಿಂಬ ಸ್ವರೂಪಭೂತ ಐಶ್ವರ್ಯ ರೂಪಕಾಂತಿಮಾನ್. ನೋಡಿ, ಈ ಲೋಕದಲ್ಲಿ ಕಾಣುವ ಚಂದ್ರ ಅವನು ಸೂರ್ಯನಿಂದ ಪ್ರಕಾಶವನ್ನ ಪಡೆದು ಪ್ರಕಾಶವನ್ನ ಚೆಲ್ತಾನೆ. ಆದರೆ ನಮ್ಮ ರಾಮಚಂದ್ರನಿಗೆ ಸ್ವರೂಪಭೂತವಾದ ಕಾಂತಿ, ಅವನು ಪ್ರಕಾಶಮಾನವಾಗಿದ್ದಾನೆ. ಆದರೆ ಅವನಿಗೆ ಬೇರೆಯವರ ಅಪೇಕ್ಷೆ ಇಲ್ಲ, ಸ್ವತಂತ್ರನಾಗಿ ತಾನು ಕಾಂತಿಯುಕ್ತನಾಗಿದ್ದಾನೆ. ಮತ್ತು ಅಜ ಅಂದ್ರೆ ನಾಶರಹಿತ. ಈ ಸೂರ್ಯ ಬರ್ತಾನೆ ಹೋಗ್ತಾನೆ ಚಂದ್ರ, ಆದರೆ ರಾಮ ಹಾಗಿಲ್ಲ ಅಂತ. ಅಕ್ಷೀಣ, ಮತ್ತು ಈ ಲೌಕಿಕ ಚಂದ್ರ ಕ್ಷೀಣಿಸ್ತಾನೆ. ಕೃಷ್ಣ ಪಕ್ಷದಲ್ಲಿ ಶುಕ್ಲ ಪಕ್ಷದಲ್ಲಿ ವೃದ್ಧನಾಗ್ತಾನೆ, ಕೃಷ್ಣ ಪಕ್ಷದಲ್ಲಿ ಕ್ಷೀಣಿಸ್ತಾನೆ. ಆದರೆ ನಮ್ಮ ರಾಮಚಂದ್ರ ಹಾಗಿಲ್ಲ, ಶಾಶ್ವತ ಏಕಪ್ರಕಾರವಾಗಿ ಇರ್ತಾನೆ. ಜ್ಞಾನಾನಂದಾದಿ ಗುಣಗಳು ಸದಾ ಏಕಪ್ರಕಾರವಾಗಿ ಇರ್ತಾನೆ ಹಾಗೆ ಅಂತ. ಮತ್ತು ಸ್ವೈಶ್ವರ್ಯ ಕಾಂತಿ ಪ್ರತತಃ, ಸ್ವರೂಪಭೂತವಾದ ಐಶ್ವರ್ಯದಿಂದ ಪರಮಾತ್ಮ ಇದ್ದಾನೆ. ಲೌಕಿಕ ಚಂದ್ರನಲ್ಲಿ ಹಾಗಿಲ್ಲ, ಅವನು ಸೂರ್ಯನ ಬೆಳಕನ್ನು ಪಡೆದು ಇದ್ದಾನೆ. ಪ್ರತತಃ ವ್ಯಾಪ್ತ ಅಂತ ಅರ್ಥ. ಪರಮಾತ್ಮ ರಾಮಚಂದ್ರ ಎಲ್ಲ ಕಡೆ ವ್ಯಾಪ್ತ, ಆದರೆ ಈ ಲೌಕಿಕ ಚಂದ್ರ ಎಲ್ಲ ಕಡೆ ವ್ಯಾಪ್ತ ಅಲ್ಲ. ನೋಡಿ, ಪರಿಮಿತ ಪರಿಮಾಣವುಳ್ಳ, ಇಷ್ಟೇ ಅಂತ ಒಂದು ಅಳತೆ ಇದೆ ಅವನಿಗೆ, ಇಷ್ಟೇ ಪರಿಮಾಣದಲ್ಲಿ ಚಂದ್ರ ಇರೋದು ಹಾಗೆ. ಮತ್ತು ಸದೋದಿತ, ಚಂದ್ರ ಉದಯ ಆಗ್ತದೆ ಅಸ್ತ ಆಗ್ತದೆ ಸೂರ್ಯನಂತೆ, ಅದು ಕೂಡ. ಆದರೆ ರಾಮ ಹಾಗೆಲ್ಲ, ಸದಾ ಉದಿತ, ಸದಾ ಪ್ರಕಾಶಮಾನವಾಗಿ ಇರುವವನು ಅಂತ. ಸದಾ ಉದಯಿಸಿಯೇ ಇರುವವನು. ಅಸ್ತಾಂಬದೇ ಇಲ್ಲ ದೇವರಲ್ಲಿ. ಕದಾಚಿತ್ ಅಪಿ ಅಸ್ತಮೇತಿ, ಎಂದಿಗೂ ಕೂಡ ರಾಮ ಅಸ್ತಮ ಆಯಿತು ಅಂತ ಇಲ್ಲವೇ ಇಲ್ಲ. ಇನ್ನು ಸ್ವಭಕ್ತ ಸಂತಾಪ ದುರಿಷ್ಟ ಹಂತ, ತನ್ನ ಭಕ್ತರು ಯಾರಿದ್ದಾರೆ, ಚಂದ್ರನು ಅಷ್ಟೇ ತಾಪವನ್ನು ಕಳೀತಾನೆ, ಸೂರ್ಯನ ತಾಪವನ್ನು ಕಳೀತಾನೆ. ರಾಮಚಂದ್ರ ತನ್ನ ಭಕ್ತರಿಗೆ ಬರತಕ್ಕ ತಾಪವನ್ನ ಕಳೀತಾನೆ. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ ತಾಪತ್ರಯಗಳು ಇದೆ. ಆ ತಾಪತ್ರಯಗಳನ್ನ ನಾಶ ಮಾಡತಕ್ಕವ ಹಾಗೆ ಅಂತ ದುರಿತಗಳನ್ನ ನಾಶ ಮಾಡತಕ್ಕವ. ರಾಮ ಇತ್ಯವತಾರ ಯಸ್ಯ, ರಾಮ ಅಂತ ಪರಮಾತ್ಮ ಅವತಾರವನ್ನು ತಾಳಿದ. ಹರಿ ಈಶ ಚಂದ್ರಮಾಹ, ಸಹರಿ ಚಂದ್ರಮಃ ಜಯತಿ ಅಂತ ಪರಮಾತ್ಮ ರಾಮಚಂದ್ರ ಉತ್ಕೃಷ್ಟನಾಗಿದ್ದಾನೆ ಅಂತ ಅರ್ಥ. ಇನ್ನು 3ನೇ ಶ್ಲೋಕ. ಜಯತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವ ಸದಾ ಸತಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಖ ಸಾಗರ.
ಇಲ್ಲಿ ಕೃಷ್ಣನನ್ನ ಸಾಗರಕ್ಕೆ ಹೋಲಿಸ್ತಾ ಇದ್ದಾರೆ. ಕೃಷ್ಣಂ ಸ್ತೌತಿ ಅಂದ್ರೆ ಲೋಕ ರೀತಿಯ ಒಂದು ಸಾಗರ, ಪರಮಾತ್ಮ ಅದಕ್ಕಿಂತ ವಿಲಕ್ಷಣನಾದವ ಅಂತ ಕೃಷ್ಣ ಪರಮಾತ್ಮ ಎನ್ನುವ ಸಾಗರ ಜಯತಿ, ಅವನು ಉತ್ಕೃಷ್ಟನಾಗಿದ್ದಾನೆ. ಲೌಕಿಕವಾದ ಏನು ಲೋಕದಲ್ಲಿ ಕಾಣ್ತೀವಿ ಸಾಗರ, ಅದಕ್ಕಿಂತಲೂ ಉತ್ಕೃಷ್ಟನಾಗಿದ್ದಾನೆ. ಹೇಗೆ ಹಾಗೆಂದ್ರೆ ಅಸಂಖ್ಯ ಊರು ಬಲಾಂಬು ಪೂರಃ, ಅಸಂಖ್ಯಾನಿ ಊರುಣಿ ಪೂರ್ಣಾನಿ ಬಲಾನಿ ಏವ ಅಂಬೂನಿ ತೈಹಿ ಪೂರ್ಣಂ ಯಸ್ಮಿನ್ ಸಂಖ್ಯ. ಅಸಂಖ್ಯ ಅಂದ್ರೆ ಪೂರ್ಣವಾದ ಬಲಾದಿಗಳು ಉಳ್ಳವ ಅಂತ ಅರ್ಥ. ಆ ಬಲವೇ ಅವನಿಗೆ ನೀರು ಇದ್ದಂಗೆ. ನಮ್ಮ ಕೃಷ್ಣನಿಗೆ ಹೇಗೆ ಸಾಗರದಲ್ಲಿ ನೀರು ಹೇರಳೆ ಇರುತ್ತದೆ, ನಮ್ಮ ಸ್ವಾಮಿಗೆ ಬಲ ಆ ರೀತಿಯಾಗಿ ಇರುತ್ತದೆ, ಪೂರ್ಣವಾದ ಬಲವುಳ್ಳವ ಅಂತ ಅರ್ಥ. ಗುಣಾಹ ಏವ ಉಚ್ಚರತ್ನಾನಿ ತೇಷಾಂ ಆಕರಃ. ಇನ್ನು ಸಮುದ್ರದಲ್ಲಿ ಅನೇಕ ರತ್ನಗಳು ಇದೆ, ಪರಮಾತ್ಮನಲ್ಲಿ ಏನಿದೆ ಹಾಗೆಂದ್ರೆ ಪರಮಾತ್ಮನಲ್ಲಿ ಗುಣಗಳೇ ರತ್ನಗಳು, ಕಲ್ಯಾಣ ಗುಣಗಳು. ಆ ಕಲ್ಯಾಣ ಗುಣಗಳೇ ರತ್ನವಾಗಿ ಇದೆ ಅಂತ ಅರ್ಥ. ಆತ್ಮವೈಭವ, ಪರಮಾತ್ಮನ ಸ್ವರೂಪ ವೈಭವ. ಪರಮಾತ್ಮನ ವೈಭವಕ್ಕೆ ಬೇರೆಯವರ ಅಪೇಕ್ಷೆ ಇಲ್ಲ. ನೋಡಿ, ಅಗಸ್ತ್ಯರು ಇಡೀ ಸಾಗರವನ್ನ ಪಾನ ಮಾಡಿದವರು. ಅವರ ಅಂದ್ರೆ ಪರಮಾತ್ಮನ ಅನುಗ್ರಹದಿಂದ ಸಾಗರ ಇರ್ತಾನೆ ಅಂತ ಆಯ್ತು ನೋಡಿ. ಇಲ್ಲ, ಅಗಸ್ತ್ಯರಂತಹ ಪರಮಾತ್ಮನ ಭಕ್ತರಿಗೂ ಕೂಡ ಆ ಸಾಗರವನ್ನ ಪಾನ ಮಾಡುವ ಸಾಮರ್ಥ್ಯ ಇರುತ್ತದೆ. ಆದ್ರೆ ಪರಮಾತ್ಮ ಹಾಗೆಲ್ಲ ನೋಡಿ. ಆತ್ಮವೈಭವ, ಸ್ವರೂಪಭೂತ ಐಶ್ವರ್ಯ ಉಳ್ಳವ, ಹಾಗೆ ಪರತಂತ್ರ ಅಲ್ಲ. ಸದಾ ಯೇ ಆತ್ಮಜ್ಞಾಃ ಪರಮಾತ್ಮ ಜ್ಞಾನಿನಃ ತೇ ಏವ ನದ್ಯಾಃ ತಾಭಿಃ ಪ್ರಾಪ್ಯ. ಇನ್ನು ಈ ಲೌಕಿಕವಾದ ಸಾಗರ ಏನಿದೆ, ಆ ಸಾಗರವನ್ನ ಕುರಿತು ಅನೇಕ ನದಿಗಳು ಬರುತ್ತದೆ. ನಾವು ನೋಡ್ತೀವಿ, ಗಂಗಾ ಸಾಗರ ಸಂಗಮ ಅಂತ ನೋಡ್ತೀವಿ. ಗಂಗೆ ಅದೆಲ್ಲ ಹರಿದು ಸಮುದ್ರಕ್ಕೆ ಸೇರೋದು. ಪರಮಾತ್ಮನಲ್ಲಿ ಯಾರು ಸೇರ್ತಾರೆ ಹಾಗೆಂದ್ರೆ ಪರಮಾತ್ಮನ ಭಕ್ತರೇ ಬಂದು ಸೇರ್ತಾರೆ. ಪರಮಾತ್ಮನ ಭಕ್ತರು ಅಂದ್ರೆ ಅವರು ನದಿಗಳು ಇದ್ದ ಹಾಗೆ, ಗಂಗಾ ನದಿ ಇದ್ದ ಹಾಗೆ. ಯಾಕೆ ಗಂಗಾ ಗಂಗಾ ಅಂತ ಸ್ತೋತ್ರ ಮಾಡಿ ಸ್ನಾನಾದಿಗಳನ್ನು ಮಾಡಿ ಪವಿತ್ರರಾಗಿ ಇರ್ತಾರೆ. ಅಂತ ಪವಿತ್ರವಾದ ನದಿಗಳು ಹೇಗೆ ಸಾಗರಕ್ಕೆ ಸೇರುತ್ತದೆ, ಪವಿತ್ರವಾದ ಪರಮಾತ್ಮನ ಭಕ್ತರು ಮಾತ್ರ ದೇವರ ಪಾದ ಸೇರ್ಲಿಕ್ಕೆ, ದೇವರು ಎನ್ನುವ ಸಾಗರವನ್ನ ಸೇರ್ಲಿಕ್ಕೆ ಸಾಧ್ಯ ಅಂತ ಅರ್ಥ. ಬಲಕಾರ್ಯಾದ್ ಅನೇಕ ಚರಿತ್ರ ಪ್ರದರ್ಶನ ಜ್ಞಾನಪ್ರದಾನ ರೂಪ ವಿಚಿತ್ರಾರ್ಥಯ ಅಪಿ ಅವತೀರ್ಣತ್ವಾದ್ ಸಮುದ್ರ ದೃಷ್ಟಾಂತೇನ ತವನಂ ಅಂತ ಪರಮಾತ್ಮ ಬಲಕಾರ್ಯಾದಿ ಅನೇಕ ಚರಿತ್ರ, ತಮ್ಮ ಕೃಷ್ಣನ ಚರಿತ್ರೆ ತೆಗೆದು ನೋಡಿದರೆ ಅನೇಕ ಕಾರ್ಯಗಳನ್ನು ಮಾಡಿದ್ದಾನೆ. ಬೆಟ್ಟವನ್ನು ಎತ್ತೋದೇನು, ಕಾಳಿಂಗನ ಮರ್ದನ ಮಾಡೋದೇನು, ಕಾಡುಗಿಚ್ಚು ಪಾನ ಮಾಡೋದೇನು, ಕಂಸಾದಿಗಳ ಸಂಹಾರ ಏನು, ಒಂದೊಂದು ಅದ್ಭುತ. ಈ ರೀತಿಯಾಗಿ ಪರಮಾತ್ಮ ಬಲವನ್ನು ಪ್ರದರ್ಶನ ಮಾಡಿದ್ದಾನೆ. ಇನ್ನು ಭಗವದ್ಗೀತೆಯನ್ನು ಉಪದೇಶ ಮಾಡಿ ಜ್ಞಾನವನ್ನು ಕೂಡ ಪ್ರದರ್ಶನ ಮಾಡಿದ್ದಾನೆ. ಅಂತಹ ವಿಚಿತ್ರ ಕಾರ್ಯ ಕೃಷ್ಣನದ್ದು. ಅದರಿಂದ ಆ ರೀತಿಯಾಗಿ ಅವತಾರ ಮಾಡಿದ್ದಾನೆ. ಅದರಿಂದ ಸಮುದ್ರ ದೃಷ್ಟ ಅಂತ ಕೊಟ್ಟು ಅವನನ್ನ, ಕೃಷ್ಣನನ್ನ ಸ್ತೋತ್ರ ಮಾಡಿದ್ದಾರೆ ಹಾಗೆ ಅಂತ ಅರ್ಥ. ಇನ್ನು ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. 4ನೇ ಶ್ಲೋಕ. ಏವಂ ಆಚಾರ್ಯಃ ಭಾರತ ತಾತ್ಪರ್ಯ ನಿರ್ಣಯಂ ಕರ್ತು ಕಾಮಃ ದೇವಂ ನತ್ವ. ಈ ರೀತಿಯಾಗಿ ಭಾರತ ತಾತ್ಪರ್ಯ, ಮಹಾಭಾರತದ ನಿರ್ಣಯವನ್ನ ಹೇಳಬೇಕು ಅಂತ ಇಚ್ಛೆ ಪಟ್ಟ ಶ್ರೀಮನ್ ಮಧ್ವಾಚಾರ್ಯರು ಆ ನಾರಾಯಣಂ ನಮಸ್ಕೃತ್ಯ, ಆ ಗ್ರಂಥ ಪ್ರತಿಪಾದ್ಯ, ಮಹಾಭಾರತ ಗ್ರಂಥದ ಪ್ರತಿಪಾದ್ಯನಾದ ಪರಮಾತ್ಮನನ್ನು ನಮಸ್ಕಾರ ಮಾಡ್ತಾರೆ. ನೋಡಿ, ಒಂದು ಗ್ರಂಥದ ಬಗ್ಗೆ ವ್ಯಾಖ್ಯಾನ ಬರೀಬೇಕು ಅಂದ್ರೆ ಆ ಗ್ರಂಥವನ್ನ ಬರೆದವರು, ಆ ಗ್ರಂಥ ಪ್ರತಿಪಾದ್ಯರಾದ ದೇವರು, ಇವರ ಅನುಗ್ರಹ ನಮಗಿದ್ರ ಮಾತ್ರ ಆ ಒಂದು ವ್ಯಾಖ್ಯಾನ ಇರಬಹುದು, ಅದು ನಮ್ಮಿಂದ ನಿರ್ವಿಘ್ನವಾಗಿ ನಡೆಸಲಿಕ್ಕೆ ಸಾಧ್ಯವಾಗ್ತದೆ. ಪಾಠ ಪ್ರವಚನ ಇರಬಹುದು. ಆ ಗ್ರಂಥ ಪ್ರತಿಪಾದ್ಯರ ಅನುಗ್ರಹ, ಆ ಗ್ರಂಥ ರಚನೆ ಮಾಡಿದವರ ಅನುಗ್ರಹ ಬೇಕೇ ಬೇಕು. ಅದರಿಂದಲೇ ಗ್ರಂಥದ ಆರಂಭದಲ್ಲಿ, ಪಾಠ ಪ್ರವಚನಗಳ ಆರಂಭದಲ್ಲಿ ಅವರನ್ನ ನಮಸ್ಕಾರ ಮಾಡೋದು. ಪ್ರಕೃತ ಮಹಾಭಾರತ ಅದನ್ನ
ಆ ಗ್ರಂಥ ಪ್ರತಿಪಾದ್ಯ ಮಾಡುವವನು ನಾರಾಯಣನೇ, ಆ ಗ್ರಂಥವನ್ನ ಬರೆದದ್ದು ವೇದವ್ಯಾಸ. ಅದರಿಂದ ಇಬ್ಬರಿಗೂ ನಮಸ್ಕಾರ ಮಾಡ್ತಾರೆ. ನೋಡಿ, ವ್ಯಾಸಂ ಅಂತ ಮುಂದೆ ಇದೆ. ನಾರಾಯಣಂ, ಗ್ರಂಥ ಪ್ರತಿಪಾದ್ಯನಾದ ನಾರಾಯಣನನ್ನು, ಗ್ರಂಥವನ್ನ ರಚನೆ ಮಾಡಿದ ವೇದವ್ಯಾಸರನ್ನು ನಮಸ್ಕಾರ ಮಾಡಿ, ದೇವೀಂ, ತದನಂತರ ಲಕ್ಷ್ಮಿ, ವಾಗ್ ಅಭಿಮಾನಿ, ಸಕಲ ವಾಂಗ್ಮನ ನಿಯಾಮಕಳು, ಆ ಲಕ್ಷ್ಮೀ ದೇವಿಯನ್ನು ನಮಸ್ಕರಿಸಿ, ನರೋತ್ತಮಂ ಅಂದರೆ ಸಾಧಕರಲ್ಲಿ ಉತ್ತಮರಾದ ವಾಯುದೇವರನ್ನು ನಮಸ್ಕರಿಸಿ, ಸರಸ್ವತೀಂ, ಅವರು ಕೂಡ ವಾಗ್ ಅಭಿಮಾನಿ ದೇವತೆ, ಅವರನ್ನು ಕೂಡ ನಮಸ್ಕರಿಸಿ, ನರಂಚೇವ, ಉಪಸಾಧಕರು, ವಾಯುದೇವರ ನಂತರ ಸಾಧಕರಲ್ಲಿ ಶ್ರೇಷ್ಠರು ಅಂದ್ರೆ ಶೇಷದೇವರು. ಪುರಾಣಗಳಿಗೆ, ಇತಿಹಾಸ ಪುರಾಣಗಳಿಗೆ ಅಭಿಮಾನಿಯಾದವರು ಅಂದ್ರೆ ಒಂದು ಅರ್ಥದಿಂದ ಅವರು ಶೇಷದೇವರು. ಅದರಿಂದ ಶೇಷದೇವರ ಅನುಗ್ರಹ ಇದ್ರೆ ಮಾತ್ರ ಇತಿಹಾಸ ಪುರಾಣಗಳು ನಮಗೆ ಅರ್ಥ ಆಗೋದು. ವೇದ ಅರ್ಥ ಆಗಬೇಕು, ಗರುಡದೇವರ ಅನುಗ್ರಹ ಬೇಕು. ವೇದ ಪಠನೆ, ವೇದ ಪಾರಾಯಣ, ವೇದಗಳ ಅರ್ಥ, ಗರುಡದೇವರ ಅನುಗ್ರಹ ಬೇಕು. ಅದರಿಂದ ಇದು ಪ್ರಕೃತ ಇತಿಹಾಸ ಪುರಾಣ. ಆದ್ದರಿಂದ ಶೇಷದೇವರನ್ನು ನಮಸ್ಕಾರ ಮಾಡಬೇಕು ಅಂತ ಆರಂಭದಲ್ಲಿ ವೇದವ್ಯಾಸರು ಈ ಮಂಗಳವನ್ನ ರಚನೆ ಮಾಡಿದ್ದಾರೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಂ. ಈ ಗ್ರಂಥಕ್ಕೆ ಜಯ ಅಂತ ಹೆಸರು. ಯಾಕೆ? ಜೀವನಿಗೆ, ಮನುಷ್ಯರಿಗೆ ಜಯವನ್ನು ತಂದುಕೊಡತಕ್ಕ ಗ್ರಂಥ ಇದು. ಇದು ಓದಿದ್ರೆ ಜಯ, ಇದು ಅರ್ಥ ಆಗಿಲ್ಲ ಅಂದ್ರೆ ಅವರಿಗೆ ಅಪಜಯ. ಇದು ಕಟ್ಟಿಟ್ಟದ್ದು ಹಾಗೆ ಅಂತ. ಅದರಿಂದ ಇಷ್ಟು ದೇವತೆಗಳಿಗೆ ನಮಸ್ಕಾರ ಮಾಡಿ ಆಚಾರ್ಯರೇ ಅದಕ್ಕೆ ಅರ್ಥವನ್ನು ತಿಳಿಸ್ತಾ ಇದ್ದಾರೆ. ನೋಡಿ, ಈ ಶ್ಲೋಕದ ಅರ್ಥ ಏನು ಹಾಗೆ ಅಂತ. ಜಯೋ ನಾಮ ಇತಿಹಾಸೋಯಂ ಕೃಷ್ಣದ್ವೈಪಾಯನೇರಿತಃ ವಾಯು ನರೋತ್ತಮೋ ನಾಮ ದೇವೀತಿ ಶ್ರೀರುದೀರಿತ. ನೋಡಿ, ಈ ಇತಿಹಾಸಕ್ಕೆ ಜಯ ಅಂತ ಹೆಸರು. ಜಯಪ್ರದವಾದದ್ದು, ಅದರಿಂದ ಜಯ. ಇದನ್ನ ರಚನೆ ಮಾಡಿದವರು ಕೃಷ್ಣದ್ವೈಪಾಯನೇರಿತಃ, ವೇದವ್ಯಾಸರಿಂದ ರಚಿಸಲ್ಪಟ್ಟದ್ದು. ಇನ್ನು ನರೋತ್ತಮ ಅಂತ ಶಬ್ದ ಇದಲ್ಲ, ಅದು ಯಾರು ಹಾಗೆ ಅಂದ್ರೆ ವಾಯುದೇವರು. ವಾಯು ನರೋತ್ತಮ ನಾಮ. ಇನ್ನು ದೇವಿ ಅಂತ ಇದಲ್ಲ, ಯಾರದು ಅಂದ್ರೆ ದೇವಿ ಇತಿ ಶ್ರೀರುದೀರಿತ ಹಾಗೆ. ಇನ್ನು ನಾರಾಯಣ ವ್ಯಾಸ ಇತಿ ವಾಚ್ಯ ವಕ್ತೃ ಸ್ವರೂಪಕಃ ಏಕಸ್ಸ ಭಗವಾನುಕ್ತಃ ಸಾಧಕೇಶೋ ನರೋತ್ತಮಃ. ಅದರಿಂದ ನಾರಾಯಣ ವ್ಯಾಸ ಇಬ್ಬರಿಗೂ ಕೂಡ ನಮಸ್ಕಾರ. ಯಾಕೆ? ವಾಚ್ಯ ವಕ್ತೃ. ವಾಚ್ಯ ಅಂದ್ರೆ ಗ್ರಂಥ ಪ್ರತಿಪಾದ್ಯ, ವಕ್ತೃ ಅಂದ್ರೆ ಗ್ರಂಥವನ್ನ ಹೇಳುವವರು, ಅದರ ರಚನೆ ಮಾಡಿದವರು ಅಂತ ಅರ್ಥ. ವಾಚ್ಯ ವಕ್ತೃ ಸ್ವರೂಪ. ಆದ್ದರಿಂದ ಅವರಿಬ್ರು ಒಬ್ರೇ. ಏಕಃ ಸ ಭಗವಾನ್, ಅವರಿಬ್ಬರನ್ನೇ ಭಗವಾನ್ ಅಂತ ಕರೆಯೋದು, ಪೂಜ್ಯರು ಅಂತ ಅರ್ಥ. ಅದರಿಂದ ಅವರಿಬ್ಬರಿಗೂ ನಮಸ್ಕಾರ. ಇನ್ನು ಸಾಧಕೇಶಃ, ಸಾಧಕರಲ್ಲಿ ದೊಡ್ಡವರು ಅಂದ್ರೆ ನರೋತ್ತಮ, ವಾಯು ಅಂತ ಮೊದಲೇ ಹೇಳಿದ್ದಾರೆ. ಸಾಧಕೇಶಃ ನರೋತ್ತಮ. ಉಪಸಾಧಕ ನರಶ್ಚ ಉಕ್ತಃ. ಉಪಸಾಧಕರು ಅಂದ್ರೆ ವಾಯುದೇವರ ನಂತರ ಸ್ಥಾನ ನರಹ ಅಂದ್ರೆ ನರನಾರಾಯಣ ಅಂತ ಯಾರು ಬದರಿಯಲ್ಲಿ ತಪಸ್ ಮಾಡ್ತಾರಲ್ವಾ, ನರ ಅಂದ್ರೆ ಶೇಷದೇವರ ಅವತಾರ ಅಂತ ಅವರಿಗೆ ನಮಸ್ಕಾರ. ದೇವಿ ಭಾಗ್ಯಾತ್ಮಿಕಾ ನೃಣಾಂ. ದೇವಿ ಅಂದ್ರೆ ಜನ ಹೇಳಿದ್ರು ಶ್ರೀರುದೀರಿತ ಹಾಗೆ ಅಂತ. ಅವರಿಗೆ ಸಂಪತ್ತು ಕೊಡ್ಬೇಕಲ್ಲ. ಬರೀ ಪಾಠ ಪ್ರವಚನ ಮಾಡ್ತಾ ಇದ್ರೆ ದುಡ್ಡು ಬರೋದು ಹೇಗೆ? ಮನೆ ನಡಿಬೇಕಲ್ಲ, ಊಟ ತಿಂಡಿ ಆಗಬೇಕಲ್ಲ. ಹಾಗೆ ಅಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ದೇವಿ ಭಾಗ್ಯಾತ್ಮಿಕಾ ನೃಣಾಂ. ಮಹಾಭಾರತವನ್ನು ಓದುವವರಿಗೆ, ಚಿಂತನೆ ಮಾಡುವವರಿಗೆ ಸಂಪತ್ತಿನ ಕೊರತೆ ಇರೋದಿಲ್ಲ. ಯಾಕೆ? ಅದಕ್ಕೆ ಅವರ ಸ್ತೋತ್ರ ಮಾಡಿರೋದು. ದೇವೀಂ, ಅವರಿಗೆ ನಮಸ್ಕಾರ ಮಾಡೋದು, ಸಂಪತ್ತಿನ ಕೊರತೆ ಇರಬಾರದು ಹಾಗೆ. ಇನ್ನು ಸರಸ್ವತಿ ವಾಕ್ಯ ರೂಪ. ಸರಸ್ವತಿ ದೇವಿಯನ್ನು ಯಾಕೆ ನಮಸ್ಕಾರ ಮಾಡಬೇಕು? ವಾಕ್ಯ ರೂಪ. ತಸ್ಮಾನ್ ನಮ್ಯ ಹಿ ತೇ ಕಿಲ. ಅದರಿಂದ ಇವರೆಲ್ಲರನ್ನು ಕೂಡ ಗ್ರಂಥದ ಆರಂಭದಲ್ಲಿ ನಮಸ್ಕಾರ ಮಾಡಬೇಕು. ಇನ್ನು ಇವರ ವಿಚಾರವನ್ನೇ ಹೇಳ್ತಾ ಇದ್ದಾರೆ. ಈ ಯಾವ ದೇವತೆಗಳನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಅವರನ್ನೇ ವಿಚಾರ ಮಾಡ್ತಾರೆ. ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ. ಹಲೋ, ನಮಸ್ಕಾರ ಆಚಾರ್ಯ ಗುರುಗಳೇ.